ಹಾಯ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬ್ರಿಲಿಯಂಟ್ ಅಕಾಡೆಮಿ ಹುಬ್ಬಳ್ಳಿಯಲ್ಲಿ ಸ್ವಾಗತ ಸುಸ್ವಾಗತ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾವು ಮಾಡೆಲ್ ಕ್ವಶನ್ ಪೇಪರ್ 2 ಇವತ್ತು ಸಾಲ್ವ್ ಮಾಡಲಿಕ್ಕೆ ಇದ್ದೇವೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಡಿಪ್ಲೊಮಾ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ನ್ಯೂ ಕರಿಕ್ಯುಲಮ್ ಮಾಡೆಲ್ ಕ್ವಶನ್ ಪೇಪರ್ 2 ಇವತ್ತು ಸಾಲ್ವ್ ಮಾಡಲಿಕ್ಕೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಯಾರೆಲ್ಲ ನಮ್ಮ ಚಾನಲವನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಕೂಡ ಮಾಡಿ, ಬೆಲ್ ಐಕಾನ್ ಕೂಡ ಒತ್ತಿದರೆ ನಿಮಗೆ ಮುಂದಿಂದು ಯಾವುದೇ ವಿಡಿಯೋ ಅಪ್ಲೋಡ್ ಆದ ತಕ್ಷಣವೇ ಒಂದು ನೋಟಿಫಿಕೇಶನ್ ಬರುತ್ತೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ವಿದೌಟ್ ವೇಸ್ಟಿಂಗ್ ಮಚ್ ಆಫ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ಬಿಕಾಸ್ ಎಕ್ಸಾಮ್ಸ್ ಆರ್ ವೆರಿ ನಿಯರ್, ಸೊ ಲೆಟ್ ಮೀ ಸ್ಟಾರ್ಟ್ ವಿತ್ ದಿಸ್ ಮಾಡೆಲ್ ಕ್ವಶನ್ ಪೇಪರ್ 2 ಪಾರ್ಟ್ ಎ. ಓಕೆ, ಸೊ ಕಂಡೀಷನ್ಸ್ ಎಲ್ಲ ನಿಮಗೆ ಗೊತ್ತಿದೆ. ಓಕೆ, ಏನೆಲ್ಲ ಇದೆ ಅಂತ ಹೇಳಿ. The question paper has 5 parts, namely A, B, C, D, and D nalli section 1, section 2 anta ide. Answer all the parts. Part A has 15 multiple choice questions idave. 15 multiple choice questions. My dear students, ille nimage fill in the blanks kuda ide. Part A nalli 1, 2 anta kottidare. Part B 2 marks questions idave. Part C 3 marks questions. Part D nalli section A 5 marks each, and section 2 part D nalli 10 marks each. 3 questions solve ಮಾಡಬೇಕಾಗಿದೆ out of 5 questions. Okay, let us start with this part A. Okay, choose the appropriate answer for the following questions. Each question carries 1 marks. Yes, my dear students, I am very much sure if you could solve all the 3 model questions papers, definitely we will be going to get very good score in your final exams, which are very near. If A is a matrix of order m into n, and then its transpose, the transpose ge yav thara marking ಮಾಡ್ತೀವಿ ಅಂದ್ರೆ my dear students, A to the power dash ಅನ್ನಂತೂ ಹಾಕ್ತೀವಿ, ಅಥವಾ A to the power t ಅಂತ ಒಂದು ಮೇಲೆ ಈ ತರ ಹಾಕ್ತೀವಿ. ಸೊ ದಿಸ್ ಇಸ್ ನಾಟ್ ದ ಕರೆಕ್ಟ್ ಒನ್. ಈಸ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್. ಈಗ ಮ್ಯಾಟ್ರಿಕ್ಸ್, ಯಾವುದೇ ಮ್ಯಾಟ್ರಿಕ್ಸ್ ಇರಲಿ, ಅದರದು ನಂಬರ್ ಆಫ್ ರೋಸ್ ಅಂಡ್ ನಂಬರ್ ಆಫ್ ಕಾಲಮ್ಸ್ ಲಿಂದ ನಾವು ಐಡೆಂಟಿಫೈ ಮಾಡ್ತೀವಿ. m ಇಂಟು n, ವೇರ್ m ಈಸ್ ದಿ ನಂಬರ್ ಆಫ್ ರೋಸ್ ಅಂಡ್ n ಈಸ್ ನಂಬರ್ ಆಫ್ ಕಾಲಮ್ಸ್. ಇಲ್ಲಿ ರೋಸ್ ಎಷ್ಟಿದಾವೆ ಅಂತ ಈ ನಂಬರ್ ತೋರಿಸುತ್ತೆ, ಇಲ್ಲಿ ಕಾಲಮ್ಸ್ ಎಷ್ಟಿದಾವೆ ಅಂತ ಹೇಳಿ ಈ ನಂಬರ್ ತೋರಿಸುತ್ತೆ. ಟ್ರಾನ್ಸ್ಪೋಸ್ದು ಏನಾಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್, ನಂಬರ್ ಆಫ್ ರೋಸ್ ನಂಬರ್ ಆಫ್ ಕಾಲಮ್ಸ್ ಗೆಟ್ ಎಕ್ಸ್ಚೇಂಜ್. ಇಲ್ಲೇ ನಂಬರ್ ಆಫ್ ಕಾಲಮ್ಸ್ ಇದ್ದಿದ್ದು ಇಲ್ಲೇ ರೋಸ್ ಆಗ್ತವೆ, ಆಮೇಲೆ ಇಲ್ಲೇ ನಂಬರ್ ಆಫ್ ರೋಸ್ ಇದ್ದಿದ್ದು ಇಲ್ಲೇ ನಂಬರ್ ಆಫ್ ಕಾಲಮ್ಸ್ ಆಗಿ ಪರಿವರ್ತನೆ ಹೊಂದುತ್ತದೆ. ಎನ್ ಇಂಟು ಎಮ್ ಎಲ್ಲಿದೆ, ಇಲ್ಲಿದೆ ನೋಡಿ. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, yes my dear students, hope that this is clear. Next question ಏನು ಹೇಳ್ತಾ ಇದೆ ನೋಡಿ, ಇಲ್ಲೇ let A be the square matrix. ಒಂದು A ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ, I be the identity matrix. ಒಂದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಇದೆ, ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದೆ. This is the square matrix and I is also square matrix of the same order ತಗೋಬೇಕಾಗತ್ತೆ. ಇದು 2/2 ಇದ್ರೆ ಇದು ಕೂಡ 2/2 ತಗೋಬೇಕು, ಇದು 3/3 ಇದ್ರೆ ಇದು ಕೂಡ 3/3 ಐಡೆಂಟಿಟಿ ಮ್ಯಾಟ್ರಿಕ್ಸ್. ಅಂಡ್ ಲ್ಯಾಂಬ್ಡಾ ಬಿ ಎನಿ ಕಾನ್ಸ್ಟಂಟ್, ದೆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಕ್ವೇಶನ್ ಆಫ್ ಎ ಈಸ್. ಅವಾಗ ನಾವು ಕ್ಯಾರೆಕ್ಟರಿಸ್ಟಿಕ್ಸ್ ಇಕ್ವೇಶನ್ಸ್ ಯಾವ ತರ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದರೆ, ಅದು ಡಿಟರ್ಮಿನೆಂಟ್ ಆಫ್ ಎ ಮೈನಸ್ ಲ್ಯಾಂಬ್ಡಾ ಐ ಈಕ್ವಲ್ ಟು 0 ಇದು ಮಾಡಬೇಕಾಗಿದೆ. ದೀಸ್ ವರ್ಟಿಕಲ್ ಲೈನ್ಸ್ ಶೋಸ್ ದಟ್ ಇಟ್ ಇಸ್ ಅ ಡಿಟರ್ಮಿನೆಂಟ್. Okay, yes my dear students, hope that this is clear. ಅರ್ಥ ಆಗಿರಬಹುದು ಈಸಿಲಿ. ಓಕೆ, ನೆಕ್ಸ್ಟ್ ನೋಡಿ, ಇಫ್ ಎ ಬಿ ದಿ ಸ್ಕ್ವೇರ್ ಮ್ಯಾಟ್ರಿಕ್ಸ್, ಐ ಬಿ ದಿ ಐಡೆಂಟಿಟಿ ಮ್ಯಾಟ್ರಿಕ್ಸ್, ದೆನ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಮೈ ಡಿಯರ್ ಸ್ಟೂಡೆಂಟ್ಸ್, ಅಡ್ಜಾಯಿಂಟ್ ಆಫ್ ಎ is equal to determinant value of A into I divided by A. ಇರುತ್ತೆ.
ಈಗ ನಮಗೆ ಏನೆಲ್ಲ ಇಲ್ಲಿ ಕೇಳಿದ್ದಾರೆ ಅಂದರೆ ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಏನು ಕೇಳಿದ್ದಾರೆ. ಸೊ ಎ ಇಂಟು ಐ ಡಿಟರ್ಮಿನೆಂಟ್ ವ್ಯಾಲ್ಯೂ ಇಲ್ಲೇ ನೋಡಿ, ಇಲ್ಲಿ ಈ ಥರ ಕೇಳಿದ್ದಾರೆ. If this is going to be a transform to the other side, so then this will become a into adjoint of a equal to the value of determinant a to I. This is the answer, my dear. Tell me the answer. This is the answer. Okay. Yes, formula ನೆನಪಿಟ್ಕೊಂಡ್ಬಿಟ್ರೆ ಭಾಳ easily can get the answer. Next, my dear students, unit vector is a vector whose magnitude is, unit vector is a vector whose magnitude is 1. Okay, this is the correct answer. Next, if two vectors A and B are orthogonal, orthogonal ಅಂದರೆ my dear students ಇದು ಯಾವ ಥರ ಇರುತ್ತೆ ಅಂದರೆ ಇಲ್ಲೇ so this is A ವೆಕ್ಟರ್, ಇದು ಇನ್ನೊಂದು ಬಿ ವೆಕ್ಟರ್ ಈ ಥರ ಇದ್ದರೆ ಆರ್ಥೋಗೋನಲ್ ಅಂತ ನಾವು ಕರಿತೀವಲ್ಲ ಅದಕ್ಕೆ. ಸೊ ದ ಆಂಗಲ್ ಸಬ್ಟೆಂಡೆಡ್ ಬಿಟ್ವೀನ್ ದೀಸ್ ಟೂ ವೆಕ್ಟರ್ಸ್ ಈಸ್ ನೋನ್ ಆಸ್ ಆರ್ಥೋಗೋನ್. 90 ಡಿಗ್ರಿ ಆಗಿದ್ರೆ ಅದು ಆರ್ಥೋಗೋನಲ್ ಅಂತ ಕರಿತೀವಿ. ಓಕೆ, ಇಫ್ ದಿಸ್ ಇಸ್ 90 ಡಿಗ್ರಿ ದೆನ್ ವಿ ಕ್ಯಾನ್ ಸೇ ದಟ್ ಎ ಅಂಡ್ ಬಿ ಆರ್ ಆರ್ಥೋಗೋನಲ್. ಈಗ ಒಂದು ಫಾರ್ಮುಲಾ ಇದೆ, ಎ ಡಾಟ್ ಬಿ ಡಾಟ್ ಪ್ರಾಡಕ್ಟ್. ಸೊ ಇಲ್ಲೇ ಎ ಮತ್ತು ಬಿ ಇದು ಮ್ಯಾಗ್ನಿಟ್ಯೂಡ್ ಇಂಟು ಕಾಸ್ ಥೀಟಾ ಕಾಸ್ 90 ಅಕಸ್ಮಾತ್ ಆದರೆ ಸೊ ದಿಸ್ ಬಿಕಮ್ಸ್ ಈಕ್ವಲ್ ಟು 0. ಇದು 0 ಆದರೆ ಇದು 0 ಆಗುತ್ತೆ. ಎಲ್ಲಿದೆ ನೋಡಿ, ಸೊ ಇಲ್ಲಿದೆ ನೋಡಿ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್. ನೆಕ್ಸ್ಟ್, 6th one. F be the force and S be the displacement vector, then work done is, my dear students, ನಮಗೆ ಗೊತ್ತಿದೆ force into distance is the formula for work done. Okay, so force into distance, this is a force and this is the distance S. Okay, so this is the answer, my dear student. illide dot product, this is the one. Next question, ಇದು ಬಹಳ ಸಲ ರಿಪೀಟ್ ಆಗಿದೆ ನೋಡಿ. The value of 210 is equal to in radians. 210 in radians. ಇದು ರೇಡಿಯನ್ಸ್ ನಲ್ಲಿ ಕನ್ವರ್ಟ್ ಮಾಡಬೇಕಾಗಿದೆ. 210 ಡಿಗ್ರಿ ಈಕ್ವಲ್ ಟು ಹೌ ಮೆನಿ ರೇಡಿಯನ್ಸ್ ಅಂತ ಕೇಳ್ತಾ ಇದ್ದಾನೆ. ಓಕೆ, ಹೌ ಮೆನಿ ರೇಡಿಯನ್ಸ್ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, 5 ರೇಡಿಯನ್ಸ್ ಇಸ್ ಈಕ್ವಲ್ ಟು 180 ಡಿಗ್ರೀಸ್ ಆಗಿರುತ್ತೆ. 5 ರೇಡಿಯನ್ಸ್ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ 1 ರೇಡಿಯನ್ ಈಕ್ವಲ್ ಟು ಎಷ್ಟಾಗತ್ತೆ? 1 ರೇಡಿಯನ್ ಇಸ್ ಈಕ್ವಲ್ ಟು 1 radian is equal to 180 divided by 5 radians ಆಗುತ್ತೆ. Okay? 5 radians equal to, ಈಗ ನಮಗೆ ಡಿಗ್ರಿ ಬೇಕಾಗಿದೆ ಅಂದರೆ 1 ಡಿಗ್ರಿ ಈಕ್ವಲ್ ಟು ಹೌ ಮಚ್ ಇಟ್ ಇಸ್? 5 by 180 ರೇಡಿಯನ್ಸ್. 1 ಡಿಗ್ರಿ ಈಕ್ವಲ್, ಇಲ್ಲೇ ನೋಡಿ 5 ಈ ಕಡೆ ಬಂದರೆ 5 radians equal to 180 degree. 1 degree equal to 5. So then this is 210 into 5 by 180. ಇದು ಮಾಡಿದಾಗ ಎಷ್ಟು ಬರುತ್ತೆ ಅಂದರೆ so this is 3.66 radians ಆಗುತ್ತೆ. So here this is the answer. ಕನ್ವರ್ಷನ್ಸ್ ಫಾರ್ಮುಲಾ ಗೊತ್ತಿರಬೇಕು. Yes, my dear students. The next question is the value of tan 600. The value of tan 600 equal to, ನಾನು ಇಲ್ಲಿ ಏನು ಮಾಡ್ತೀನಿ, ಸ್ಪ್ಲಿಟ್ ಔಟ್ ಮಾಡ್ತೀನಿ. 360 ಪ್ಲಸ್ 240 ಮಾಡ್ತೀನಿ.
Yes, my dear students, this is equal to tan 240 ಆಗುತ್ತೆ. This is 1. Next, tan 180 plus 60 ಮಾಡಿದಾಗ ಎಷ್ಟು ಬರುತ್ತೆ? Next, my dear students, which is equal to tan 60 ಆಗುತ್ತೆ, because this lies in the third quadrant. Okay, so the first quadrant, second quadrant, third quadrant, fourth quadrant. ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ, ಒಂದು ಸೇಯಿಂಗ್ ಆಲ್ ಸಿಲ್ವರ್ ಟೀ ಕಪ್ಸ್ ಅಂತ ಗೊತ್ತಿದೆ. ಇದು ಟ್ಯಾನ್ 180 ಅಂದರೆ 180 ಪ್ಲಸ್ 60 ಇಲ್ಲಿ ಬರುತ್ತೆ. ಸೊ ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಟ್ಯಾನ್ ಪಾಸಿಟಿವ್ ಇರುತ್ತೆ. ಹಾಗಿದ್ದಾಗ ಸೊ ದ ವ್ಯಾಲ್ಯೂ ಆಫ್ ಟ್ಯಾನ್ 60 ಇಸ್ √3. ಎಲ್ಲಿದೆ √3? ಇಲ್ಲಿದೆ √3. ದಿಸ್ ಇಸ್ ದ ಆನ್ಸರ್. ಮ್ಯಾಥ್ಸ್ನಲ್ಲಿ ಈಸಿಯೆಸ್ಟ್ ಅಂದರೆ ಅದು ಟ್ರಿಗ್ನೋಮೆಟ್ರಿ ಆಗಿದೆ. ಕೆಲವೊಂದು ಸ್ಟೂಡೆಂಟ್ಸ್ ನನಗೆ ಕಾಮೆಂಟ್ ಮಾಡಿದ್ದಾರೆ, ಟ್ರಿಗ್ನೋಮೆಟ್ರಿ ಹೇಳ್ರಿ ಸರ್ ಅಂತೇಳಿ. ಟ್ರಿಗ್ನೋಮೆಟ್ರಿ ಹೇಳಲಿಕ್ಕೆ ಟೈಮ್ ಸಾಲ್ತಾ ಇಲ್ಲಪ್ಪ. ಓಕೆ, ಸೊ ಕಾಸ್ ಎ ಪ್ಲಸ್ ಬಿ ಈಕ್ವಲ್ ಟು ದ ಫಾರ್ಮುಲಾ ಫಾರ್ ದಿಸ್ ಈಸ್ ಕಾಸ್ ಎ ಕಾಸ್ ಬಿ ಮೈನಸ್ ಸೈನ್ ಎ ಸೈನ್ ಬಿ. ದಿಸ್ ಇಸ್ ದ ಆನ್ಸರ್. ಸೊ ಹಾಗೆ ಇಲ್ಲೇ ಕೆಲವೊಂದು ತಿಳ್ಕೊಳ್ತಾ ಬರೋಣ. ದಿಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಕಾಸ್ ಎ ಮೈನಸ್ ಬಿ ಆಗಿರುತ್ತೆ ನೋಡಿ. ಸರಿ, ಎ ಮೈನಸ್ ಬಿ ಅಂದರೆ ಇದು ಆಗುತ್ತೆ. ಮೈನಸ್ ಇದ್ರೆ ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಬರುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಸೊ ದ ವ್ಯಾಲ್ಯೂ ಆಫ್ ಐ ಟು ದಿ ಪವರ್ 10 is equal to ಐ ಟು ದಿ ಪವರ್ 10 ಈಕ್ವಲ್ ಟು ಹೌ ಮಚ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲೇ ನಾನು ಏನು ಮಾಡ್ತೀನಿ ಅಂದರೆ ಐ ಟು ದಿ ಪವರ್ 2 ತಗೋತೀನಿ. ಸೊ ರೇಸ್ ಟು 5 ಮಾಡ್ತೇನೆ. ಐ ನೋ ದ್ಯಾಟ್ ದರ್ ಈಸ್ ಎ ಒನ್ ಫಾರ್ಮುಲಾ, ಪವರ್ ಆಫ್ ಇಂಡೈಸಿಸ್. ಈ ಥರ ಇದ್ದಾಗ ಮೈ ಡಿಯರ್ ಸ್ಟೂಡೆಂಟ್ಸ್ ಎ ಟು ದಿ ಪವರ್ ಎಮ್ ಇಂಟು ಎನ್ ಆಗುತ್ತೆ. ಎಮ್ ಇಂಟು ಎನ್ ಇದ್ದಿದ್ದು ನಾನು ಈ ಥರನೂ ಕನ್ವರ್ಟ್ ಮಾಡ್ಕೋಬಹುದು. ಇಲ್ಲಿ 2 5s are 10 ಮಾಡ್ಕೊಂಡಿದ್ದೀನಿ, ವಿಚ್ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಇಸ್ ನಥಿಂಗ್ ಬಟ್ ಇಟ್ ಈಸ್ -1 ರೇಸ್ ಟು 5, ವಿಚ್ ಈಸ್ ಈಕ್ವಲ್ ಟು ಯಾವುದೇ ಮೈನಸ್ ಟರ್ಮ್ದು ಪವರ್ ಎಕ್ಸ್ಪೋನೆಂಟ್ನಲ್ಲಿ ಆಡ್ ನಂಬರ್ ಇದ್ದರೆ ಅದು ಮೈನಸ್ ಆಗಿ ಉಳಿಯುತ್ತೆ, ಇಲ್ಲ ಈವನ್ ಇದ್ದರೆ ಅದು ಪಾಸಿಟಿವ್ ಆಗುತ್ತೆ. ಹಾಗಿದ್ದಾಗ ಇದು ದಿಸ್ ಇಸ್ -1 ಎಲ್ಲಿದೆ ನೋಡಿ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಹೋಪ್ ದಟ್ ದಿಸ್ ಈಸ್ ಆಲ್ಸೋ ಕ್ಲಿಯರ್. ದಿ ಕಾಂಜುಗೇಟ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಈಸ್ ನೋಡಿ, ಒಂದು ಯಾವುದೇ ಒಂದು ಕಾಂಪ್ಲೆಕ್ಸ್ ನಂಬರ್ z ಇಸ್ ಈಕ್ವಲ್ ಟು a ಪ್ಲಸ್ ಐ ಇಂಟು ಬಿ ಇದ್ದಾಗ ಇದರದ್ದು ಕಾಂಪ್ಲೆಕ್ಸ್ ಕಾಂಜುಗೇಟ್ ಏನಾಗುತ್ತೆ? ಸೊ a ಮೈನಸ್ ಐ ಇಂಟು ಬಿ ಆಗುತ್ತೆ. ಓಕೆ, ಇಲ್ಲಿ ನಮಗೆ ಕೊಟ್ಟಿದ್ದು ಏನು ಕೊಟ್ಟಿದ್ದಾರೆ? -x ಪ್ಲಸ್ ಐ ಇಂಟು ವೈ ಇದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲೇ ನಿಮಗೆ ಇದು ಮಾತ್ರ ಚೇಂಜ್ ಮಾಡಬೇಕಾಗಿದೆ. ಓಕೆ, ಇದೇನು ಮಾಡಬೇಕು? ಮೈನಸ್ ಹಾಕೋಬೇಕಾಗಿದೆ. ಪ್ಲಸ್ ಇದ್ರೆ ಮೈನಸ್ ಬರಬೇಕು. ದಿಸ್ ಅದರ್ ಥಿಂಗ್ ಇಸ್ ಆಸ್ ಇಟ್ ಇಸ್. ಇದು -x ಎಲ್ಲಿದೆ ನೋಡಿ, -x ಇಲ್ಲಿದೆ, ಮೈನಸ್ ಐ ಇಂಟು ವೈ, ದಿಸ್ ಇಸ್ ದ ಕಾಂಜುಗೇಟ್ ಆನ್ಸರ್. ಎಸ್, ಹೋಪ್ ದಟ್ ದಿಸ್ ಇಸ್ ಆಲ್ಸೋ ಕ್ಲಿಯರ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲೇ ನೆಕ್ಸ್ಟ್ ಕ್ವಶನ್ ಏನಿದೆಪ್ಪ ಅಂದರೆ z1 is one complex number 1 plus I, and z2 is another complex number 1 minus I ಇದೆ. ಇಲ್ಲೇ ಆ್ಯಡ್ ಮಾಡೋದಿದೆ, ಮಲ್ಟಿಪ್ಲೈ ಮಾಡಬೇಕಾಗಿದೆ. ದಿಸ್ ಒನ್ ಯು ನೀಡ್ ಟು ಮಲ್ಟಿಪ್ಲೈ ದೀಸ್ ಟು. ಆ್ಯಕ್ಚುಲಿ ಇಲ್ಲೇ ಪ್ರಿಂಟ್ ತಪ್ಪಾಗಿರ್ಬೋದು. z1 ಇಂಟು z2 ಮಾಡಬೇಕಾಗಿತ್ತು, z1 ಇಂಟು z1 ಮಾಡಿದ್ದಾರೆ, ಕನ್ಫ್ಯೂಸ್ ಮಾಡಲಿಕ್ಕೆ. ಓಕೆ, ನೋ ಇಶ್ಯೂಸ್ ಮೈ ಡಿಯರ್ ಸ್ಟೂಡೆಂಟ್ಸ್. z1 ಇಸ್ ಈಕ್ವಲ್ ಟು 1 ಪ್ಲಸ್ ಐ. ಅಗೇನ್ z1 ಅಂದರೆ ಇದರದು ಸ್ಕ್ವೇರ್ ಆಗಿಬಿಡುತ್ತೆ. ಸ್ಕ್ವೇರ್ ಆದಾಗ ಏನಾಗುತ್ತೆ? ದಿಸ್ ಇಸ್ 1 ಸ್ಕ್ವೇರ್, a ಪ್ಲಸ್ ಬಿ ಇದರಲ್ಲಿ ನೋಡಿದಾಗ 2i ಪ್ಲಸ್ ಐ ಸ್ಕ್ವೇರ್. ಇಲ್ಲೇ this is -1 and this is +1 ಕ್ಯಾನ್ಸಲ್ ಆದಾಗ 2i ಬರುತ್ತೆ. ಸೊ ವಿಚ್ ಇಸ್ ನಾಟ್ ಗಿವನ್ ಓವರ್ ಹಿಯರ್. ಅದರದ್ದು ಅರ್ಥ ಏನಪ್ಪ ಅಂದರೆ
Z1 ಇಂಟು Z2 ಇರಬಹುದು ಅಂತ ಅರ್ಥ ಇದೆ. ಅವಾಗ ನಾನು 1 ಇಂಟು 1 ಮಾಡಿದಾಗ 1 ಬರುತ್ತೆ, 1 ಇಂಟು ಮೈನಸ್ ಐ ಮಾಡಿದಾಗ ಮೈನಸ್ ಐ ಬರುತ್ತೆ, 1 ಇಂಟು 1 ಐ ಇಂಟು 1 ಮಾಡಿದಾಗ ಐ ಬರುತ್ತೆ, ಐ ಇಂಟು ಐ ಮಾಡಿದಾಗ ಮೈನಸ್ ಬರುತ್ತೆ. ದಿಸ್ ಮೈನಸ್ ಐ ಪ್ಲಸ್ ಐ ಗೆಟ್ ಕ್ಯಾನ್ಸಲ್, ದಿಸ್ ಇಸ್ 1 ಮೈನಸ್ ಐ ಸ್ಕ್ವೇರ್ ಅಂದರೆ ಮೈನಸ್ 1 ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್ 2 ಆಗುತ್ತೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಈ ಥರ ನಿಮಗೆ ಮಿಸ್ ಪ್ರಿಂಟ್ ಬಂದಾಗ ಮೈ ಡಿಯರ್ ಸ್ಟೂಡೆಂಟ್ಸ್, ಇಫ್ ಯು ಅಟೆಂಪ್ಟ್ ದಿಸ್ ಕ್ವಶನ್ಸ್, ಯಾವುದೇ ನೀವು ಟಿಕ್ ಹಾಕಿ ನಿಮಗೆ 100% ಒಂದು ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಸೊ ದಿಸ್ ಇಸ್ ದ ಕರೆಕ್ಟ್. ಈಗ ನಮಗೆ ಕರೆಕ್ಟ್ ಆನ್ಸರ್ ಬಂದಿದೆ, ನಾವು Z2 ಅಂತ ಇದಕ್ಕೆ ಕನ್ಸಿಡರ್ ಮಾಡಿದಾಗ ಬಂದಿದೆ. ಸೊ ನೀವು ಯಾವುದೇ ಟಿಕ್ ಹಾಕಿ ಇದರ ಮೇಲೆ, ಟಿಕ್ ಹಾಕದೇ ಇದ್ದರೆ ನಿಮಗೆ ಮಾರ್ಕ್ಸ್ ಸಿಗೋದಿಲ್ಲ, ಟಿಕ್ ಹಾಕಿದರೆ 100% ಯು ವಿಲ್ ಗೆಟ್ ದ ಫುಲ್ ಮಾರ್ಕ್ಸ್, ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದ ವ್ಯಾಲ್ಯೂ ಆಫ್ ಲಿಮಿಟ್ ನೋಡಿ ಇಲ್ಲೇ, ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 0 ಸೈನ್ ಆಫ್ 2x ಡಿವೈಡೆಡ್ ಬೈ ಎಕ್ಸ್ ಈಕ್ವಲ್ ಟು ಹೇಳ್ತಾ ಇದೆ. ನಾನು ಇದಕ್ಕೆ ಸ್ವಲ್ಪ ಚೇಂಜಸ್ ಮಾಡ್ಕೋಬಹುದಲ್ವಾ? ನಾನು ಏನು ಮಾಡ್ತೀನಿ ಅಂದರೆ ಇಲ್ಲಿ 2 ಮಲ್ಟಿಪ್ಲೈ ಮಾಡ್ತೀನಿ, ಇಲ್ಲಿ 2 ಮಲ್ಟಿಪ್ಲೈ ಮಾಡ್ತೀನಿ, 2 ಡಿವೈಡ್ ಮಾಡ್ತೀನಿ. 2 ಇಫ್ ಗೆಟ್ ಕ್ಯಾನ್ಸಲ್, ನಥಿಂಗ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಇಲ್ಲೇನು ನಾನು 2 ಮಲ್ಟಿಪ್ಲೈ ಮಾಡ್ಕೋಬಹುದು. ಓಕೆ, ಸೊ ದೆನ್ ಏನಾಗುತ್ತೆ ಅಂದರೆ, ಸೊ ದಿಸ್ 2 ಸ್ಕೇಲರ್ ಕ್ವಾಂಟಿಟಿ, ಸೊ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಲಿಮಿಟ್. ಓಕೆ, ಅವಾಗ ಇದು ಲಿಮಿಟ್ ಆಫ್ 2x ಟೆನ್ಸ್ ಟು 0 ಸೈನ್ ಆಫ್ 2x ಡಿವೈಡೆಡ್ ಬೈ 2x ಇದಾಗುತ್ತೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲೇ ಇಫ್ ದಿಸ್ ಇಸ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಿಸ್ ಆಸ್ ಅ ಥೀಟಾ, this as theta, this as theta, according to formula limit as theta tends to 0 sin theta divided by theta equal to 1 ಬರುತ್ತೆ. ಹಾಗಿದ್ದಾಗ so this limit is 1 into 2 is, so this is the right answer. The limit, the value of limit as x tends to 2 ಅವಾಗ x minus 2 divided by x plus 1 ಇದೆ. ಸೊ ಲಿಮಿಟ್ ಆಸ್ ಎಕ್ಸ್ ಟೆನ್ಸ್ ಟು 2. ನಾನು 2 ಸಬ್ಮಿಟ್ ಮಾಡಿದಾಗ ಏನಾಗುತ್ತೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನಾನು 2 ಸಬ್ಮಿಟ್ ಮಾಡಿದಾಗ, ಸೊ ದಿಸ್ ಇಸ್ 2 ಆ್ಯಂಡ್ ದಿಸ್ ಇಸ್ ಆಲ್ಸೋ 2 ಮೈನಸ್ 2 ಅಂದರೆ 0 ಡಿವೈಡೆಡ್ ಬೈ ದಿಸ್ 2 ಪ್ಲಸ್ 1 ಇಸ್ 3, ಸೊ ಇಟ್ ಇಸ್ 0 ಆಗುತ್ತೆ. ಸೊ ದ ಆನ್ಸರ್ ಈಸ್ 0. 0 ಡಿವೈಡೆಡ್ ಬೈ 0 ಬರಬಾರ್ದು, ಬಂದಾಗ ನಾವು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಎಸ್, ಹೋಪ್ ದಟ್ ದಿಸ್ ಇಸ್ ಕ್ಲಿಯರ್. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡಿ ಇಲ್ಲೇನು ಹೇಳ್ತಾ ಇದೆ, ಲಿಮಿಟ್ ಆಫ್ ಆಸ್ ಥೀಟಾ ಟೆನ್ಸ್ ಟು 0 ಥೀಟಾ ಡಿವೈಡೆಡ್ ಬೈ tan theta equal to, there is a one formula my dear students, equal to 1. Okay, 1 ಇದೆ. So ಇದು MCQs 15 marks, easily you will get it 15 marks my dear student, without any much efforts you will be going to get it, the answers. ಈಗ next ನೋಡಿ, fill in the blanks with a suitable answer provided in the brackets. ಬ್ರಾಕೆಟ್ ನಲ್ಲಿ ಆನ್ಸರ್ಸ್ ಕೊಟ್ಟಿದ್ದಾರೆ, ಅದು ಯಾವ ಆನ್ಸರ್ ಎಲ್ಲಿಗೆ ಫಿಟ್ ಆಗಬೇಕು ಅದು ತೋರಿಸ್ಬೇಕಾಗಿದೆ. ಇನ್ವರ್ಸ್ ಆಫ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎಕ್ಸಿಸ್ಟ್ ಓನ್ಲಿ ಫಾರ್, ಯಾವಾಗ ಎಕ್ಸಿಸ್ಟ್ ಆಗುತ್ತೆ ಅಂದರೆ ಓನ್ಲಿ ಫಾರ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್. ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್ ಯಾಕಪ್ಪ ಅಂದರೆ ಅದು ಇದು 0 ಆದರೆ ಡಿನಾಮಿನೇಟರ್ನಲ್ಲಿ ಅನ್ಡಿಫೈನ್ಡ್ ಆಗುತ್ತೆ. ಅದಕ್ಕೆ ಡಿಟರ್ಮಿನೆಂಟ್ ವ್ಯಾಲ್ಯೂ ಆಫ್ ಮ್ಯಾಟ್ರಿಕ್ಸ್ ಇಫ್ ಇಟ್ ಈಸ್ ನಾಟ್ ಈಕ್ವಲ್ ಟು 0 ಅಂದರೆ ನಾನ್ ಸಿಂಗ್ಯುಲರ್, ಈಕ್ವಲ್ ಟು 0 ಅಂದರೆ ಸಿಂಗ್ಯುಲರ್ ಆಗುತ್ತೆ, ನಾನ್ ಸಿಂಗ್ಯುಲರ್ ಇದು ಆಗಿರಬಾರ್ದು, ಯಾಕಂದರೆ ನಮಗೆ ಇನ್ವರ್ಸ್ ಬೇಕಾಗಿದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ಇಲ್ಲಿದೆ ನೋಡಿ ಆನ್ಸರ್. ಸೊ ದಿಸ್ ಇಸ್ ದ ರೈಟ್. ನೆಕ್ಸ್ಟ್ ಕ್ವಶನ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಷ್ಟು ಈಸಿ ಇದೆ. ಎಡಿಷನ್ ಆಫ್ 2 ವೆಕ್ಟರ್ಸ್, ಎಡಿಷನ್ ಆಫ್ 2 ವೆಕ್ಟರ್ಸ್ ಸ್ಟ್ರೇಟ್ ವೇ ವೆಕ್ಟರ್ಸ್ಗೆ ಆ್ಯಡ್ ಮಾಡಿ. 3 + 1
ಐ ಆ್ಯಡ್ ಮಾಡಿ ಕೋಎಫಿಷಿಯಂಟ್ಸ್ 3 + 1 ಇಸ್ 4i, ಆಮೇಲೆ ಪ್ಲಸ್ ಜೆ ಮೈನಸ್ 2j ಅಂದರೆ ಮೈನಸ್ ಜೆ ಮೈನಸ್ 2k ಪ್ಲಸ್ 2k ಅಂದರೆ ಇಟ್ ಇಸ್ 0. ದಿಸ್ ಇಸ್ ದ ಆನ್ಸರ್. ಸೊ ಇದು 4i ಮೈನಸ್ ಜೆ, 4i ಮೈನಸ್ ಜೆ ಬಂದಿದೆ. ಇದರಲ್ಲಿ ಕೊಟ್ಟಿದ್ದಾರ? ಫೋರ್ ಐ ಮೈನಸ್ ಜೆ ಇಲ್ಲಿ ಕೊಟ್ಟಿದ್ದಾರೆ. 4i ಮೈನಸ್ ಜೆ ಇದು ಬಂದಿದೆ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. Yes, my dear student. The next question is sine of 90 minus theta ಅಂದರೆ ಇದು ಕಾಸ್ ಥೀಟಾ. ಫಸ್ಟ್ ಕ್ವಾಡ್ರಂಟ್ ಅಲ್ಲಿ ಪಾಸಿಟಿವ್ ಇದೆ, ಸೈನು ಕಾಸ್ ಟ್ಯಾನ್ ಎಲ್ಲ ಪಾಸಿಟಿವ್ ಆಗಿರ್ತವೆ. ಸೈನ್ 90 ಮೈನಸ್ ಥೀಟಾ. ಓಕೆ, ಸೊ ಇಲ್ಲೇ 90 ಮೈನಸ್ ಥೀಟಾ ಅಂದರೆ ಇಫ್ ದಿಸ್ ಇಸ್ ಥೀಟಾ, ಸೊ ದೆನ್ ದಿಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ 90 ಮೈನಸ್ ಥೀಟಾ ಆಗುತ್ತೆ. ಸೊ ಇದರದ್ದು ಅಪೋಸಿಟ್ ಸೈಡ್ ಇವನಿಗೆ ಏನಾಗುತ್ತೆ, ಅಡ್ಜಸೆಂಟ್ ಸೈಡ್ ಆಗುತ್ತೆ. ಸೊ ದಿಸ್ ಇಸ್ ದ ಹೈಪೋಟೆನ್ಯೂಸ್. ಅವಾಗ ಕಾಸ್ ಥೀಟಾ ಆಗುತ್ತೆ. ಓಕೆ, ನೆಕ್ಸ್ಟ್ ಮೈ ಡಿಯರ್ ಸ್ಟೂಡೆಂಟ್, ದಿ ಮಾಡ್ಯುಲಸ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಈಸ್, ದಿ ಮಾಡ್ಯುಲಸ್ ಆಫ್ ದಿ ಕಾಂಪ್ಲೆಕ್ಸ್ ನಂಬರ್ ಈಸ್, ಇಲ್ಲಿ ಒಂದು ಕಾಂಪ್ಲೆಕ್ಸ್ ನಂಬರ್ ಕೊಟ್ಟಿದ್ದಾರೆ, ಅದರದ್ದು ಮಾಡ್ಯುಲಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗಿದೆ. ಸ್ಕ್ವೇರ್ ರೂಟ್ ಆಫ್, if z is equal to a plus I into b ಮಾಡಿದಾಗ the modulus value of z is equal to square root of a square plus b square. So this is the formula. Just 15 square ಮಾಡ್ಕೊಳ್ಳಿ ಇಲ್ಲಿ, plus minus 8. So this is the answer. So this is equal to square root of 225 minus ಅಂದರೆ ಇದು square plus ಆಗುತ್ತೆ 64, which is equal to square root of 289 ಆಗುತ್ತೆ. ಸೊ ಇಫ್ ದಿಸ್ ಇಸ್ ಈಕ್ವಲ್ ಟು 17 ಆಗುತ್ತೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್. ಸ್ಕ್ವೇರ್ ರೂಟ್ ಆಫ್ 289 ಇಸ್ 17. ಸೊ ದಿಸ್ ಇಸ್ ದ ಆನ್ಸರ್. ದ ಲಿಮಿಟಿಂಗ್ ವ್ಯಾಲ್ಯೂ ಆಫ್ ದಿಸ್ 5x ಮೈನಸ್ 6 ಇದೆ. ದ ವ್ಯಾಲ್ಯೂ ಆಫ್ x ಇಸ್ ಟೆನ್ಸ್ ಟು 1 ಅಂತ ಇದೆ. ಇಲ್ಲಿ 1 ಸಬ್ಸ್ಟಿಟ್ಯೂಟ್ ಮಾಡಿದರೆ 5 into 1 is 5 minus 6 which is equal to minus 1. So this is the answer. So minus 1 17 ಅಲ್ಲಿ ಕೊಟ್ಟಿದ್ದಾರಾ ಇಲ್ಲ ಕನ್ಫರ್ಮ್ ಮಾಡ್ಕೊಳ್ಳಿ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಮೈನಸ್ 1 ಕೊಟ್ಟಿದ್ದಾರೆ, 17 ಕೊಟ್ಟಿದ್ದಾರೆ, ಕಾಸ್ 3 ಕೊಟ್ಟಿದ್ದಾರೆ. ಗಿವನ್ ಆನ್ಸರ್ಸ್ ನಮಗೆ ಬಂದಿದೆ.